ಮೇಲೆ ಕುಟುಂಬಗಳು ನಡೀತಾ ಇರೋದು ಯಾರಿಂದ? ಯಾರಿಂದ ನಡೀತಾ ಇರೋದಿಲ್ಲ ಈ ರಾಜ್ಯ ಇದೆಲ್ಲ? ಕನ್ನಡ ರಾಜ್ಯಕ್ಕೆ ನೀವು ಗೌರವ ಕೊಡೋದ್ರೆ ಏನ್ರಿ ಮನುಷ್ಯ ನೀವು? ಎಲ್ಲಿದ್ದಾರೆ ಎಲ್ಲ ಗ್ರೇಡ್ 1 ಆಫೀಸರ್ಗಳೆಲ್ಲ? ಕಾಮನ್ ಸೆನ್ಸ್ ಬೇಡವಾ? ಭಾರತಕ್ಕೆ ರಾಜ್ಯಕ್ಕೆ ಕನ್ನಡ ರಾಜ್ಯೋತ್ಸವ ಗೌರವ ಕೊಡೋದ್ರೆ ಯಾರಿಗೆ ಗೌರವ ಕೊಡ್ತೀರಾ ನೀವು? ಯಾರು ಸರ್ವಿಸ್ಕೋಸ್ಕರ ಕೂತ್ರೆ ನಾವೆಲ್ಲ ಇಲ್ಲಿ ಇಮಿಡಿಯೇಟ್ ಆಗಿ ಎಲ್ಲರೂ ಬರ್ಬೇಕಾಗ್ತದೆ ಇಲ್ಲಿ ಮೀಟಿಂಗ್ಗೆ. ಯಾರ ರಾಜ್ಯೋತ್ಸವ? ಹುಟ್ಟಬ್ಬನ ಯಾರದು? ಸಂಬಳ ಕೊಡ್ತಿರೋ ರಾಜ್ಯ, ನಮ್ಗೆ ಜೀವನ ಕೊಡ್ತಿರೋ ರಾಜ್ಯ, ನಮ್ಗೆ ಅನ್ನ ಕೊಡ್ತಿರೋ ರಾಜ್ಯ. ಇದು ರಾಜ್ಯೋತ್ಸವಕ್ಕೆ ನಾವು ಗೌರವ ಕೊಡಲ್ಲ ಅಂದ್ರೆ ಯಾರ ಬರೋದು ಇನ್ಚಾರ್ಜ್? ಅವನು ಬರುತ್ತೆ ಯಾರಿರೋದು? ಪೂರ್ತಿ ಬರ್ಬೋ ಯಾರ್ಯಾರು ಬಂದಿಲ್ಲ ಅಂತ? ಯಾರ್ಯಾರು ಬಂದ್ರೆ ಎಲ್ಲ ಆಬ್ಸೆಂಟ್ ಬೇಕು, ಡಿಸಿ ಆಫೀಸರ್ ಮೀಟಿಂಗ್ ಆಗ್ಬೇಕು, ನೋಟಿಸ್ ಇಶ್ಯೂ ಮಾಡಿಲ್ಲ ಅದು ಸಂಬಳಗಳೆಲ್ಲ ತಗೊಳುತ್ತೆ. ಮಂಜು ಈಗ ಬರೋದು ನೀವು 9:30 ಬರೋದು ನೀವು? 9 ಗಂಟೆಗೆ ತಾಲೂಕು ಆಫೀಸರ್ ಫ್ಲಾಗ್ ಹಾಲ್ಸಿದ್ರೆ 9 ಗಂಟೆಗೆ ಬರುತ್ತೆ. ನೀವೆಲ್ಲ 8:30 ಮುಗಿಸ್ಕೊಂಡು ಬರ್ಬೇಕಾ ಅಥವಾ 9:30 ಬರ್ಬೇಕಾ? ಹೌದು. ಎಷ್ಟೊತ್ತು ನೀವು ಎಷ್ಟೊತ್ತು ಮಾಡ್ಬೇಕು? ಅಲ್ಲ, ಈ ತರ ಹೇಳಿದ್ರೆ ಅರ್ಥ ನಮಗೂ ಇದೆಯಾ? ಎಲ್ರಿ ಸಂಬಳ ತಗೋತೀರಾ ನೀವೆಲ್ಲ? ಯಾರ್ರಿ ನಾವು ರಾಜ್ಯ ನಡೆಸ್ತಾ ಇರೋದು? ಇಷ್ಟೇ ಡಿಸಿಪ್ಲಿನ್ ಏನೋ ದಂಡಾಧಿಕಾರಿಗಳು ಮೆಸೇಜ್ ಹಾಕ್ತಾರೆ, ಮೆಸೇಜ್ ರೆಸ್ಪಾನ್ಸ್ ಇಲ್ವಾ? ಏನ್ ಮೇಡಮ್ ಮೆಸೇಜ್ ರೆಸ್ಪಾನ್ಸ್ ಇರ್ತಾ ಏನೂ ಇಲ್ವಾ? ಯಾರಿದ್ದಾರೆ ಇಲ್ಲಿ? ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಅಂತ ಲೆಕ್ಕ ಹಾಕಿ. ಬರೀ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಬ್ಬರು ಬಂದರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಷ್ಟೇ ಹೇಳೇ ಕಾಣಿಸ್ತಿರೋದು, ಇನ್ನು ಯಾರು ಕಾಣಿಸ್ತಿಲ್ಲ. ಎಲ್ಲಿ ಇವರಲ್ಲಿ ಹೇಮಲತಾ ಅವರಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾರೆ. ಇಂಥ ಕಾರ್ಯಕ್ರಮ ಮಾಡಿದ್ರೆ ಏನರ್ಥ ಇದೆ? ಡಿಪಾರ್ಟ್ಮೆಂಟ್ ಅವರೆಲ್ಲ ಎಲ್ಲಿದ್ದಾರೆ? ಪಿಡಿ ಅವರು ಆರ್ಐಗಳೆಲ್ಲ ಯಾಕಿಲ್ಲ ಇಲ್ಲಿ? ಒಂದು ಮುಗಿಸ್ಕೊಂಡು ಇಲ್ಲಿ ಇರ್ಬೇಕು. ಎಲ್ಲರಿಗೂ ನೋಟಿಸ್ ಕೊಡಿ, ಡಿಸಿ ಆಫೀಸರ್ ಮೀಟಿಂಗ್ ಆಗ್ಬೇಕಾದ್ರೆ. ಏನ್ ಬೇಸಿಕ್ ಸೀರಿಯಸ್ನೆಸ್ ಇಲ್ಲ ಇಲ್ಲಿ. ಒಂದು ಕನ್ನಡ ರಾಜ್ಯೋತ್ಸವ ಈ ತರ ಮಾಡೋದು ಆಯ್ತು, ಪ್ರೋಟೋಕಾಲ್ ಇದೆ, ಆಯ್ತು, ಕೋಡ್ ಆಫ್ ಕಾಂಡಕ್ಟ್ ಇದೆ. ಏನಾದ್ರು ಒಂದು ಬಂದ್ರೆ ಅಫಿಷಿಯಲ್, ನಾವು ಪಬ್ಲಿಕ್ ಕರೆದಿಲ್ಲ ಬೇಡ ಅಂತ ಕೋಡ್ ಆಫ್ ಕಾಂಡಕ್ಟ್ ಅಫಿಷಿಯಲ್ ಇರೋದು ಬೇಡವಾ ಇಲ್ಲಿ? ಏನ್ ಭಾನುವಾರ ಧ್ವಜ ಅಂತ ನಾನು ನೋಟಿಸ್ ಕೊಟ್ಟು ವಾರದಲ್ಲಿ ನನಗೆ ವೆಡ್ನೆಸ್ಡೇ ತರ್ಸ್ಡೇ ಡಿಸಿ ಆಫೀಸಲ್ಲಿ ಎಲ್ಲರೂ ಮೀಟಿಂಗ್ ಕರಿಬೇಕು. ಇಮಿಡಿಯೇಟ್ ನೋಟಿಸ್ ಇಶ್ಯೂ ಮಾಡಬೇಕು.